ಬೆಂಗಳೂರಿನಲ್ಲಿರುವ ಸ್ನೋ ಸಿಟಿಗೆ ಭೇಟಿ ನೀಡಿದೆವು. ಈ ಸ್ನೋ ಸಿಟಿಯಲ್ಲಿ ಬ್ಯಾಚ್ಗಳನ್ನು ಮಾಡಿದ್ದು, ಆ ಬ್ಯಾಚ್ಗೆ ಅನುಗುಣವಾಗಿ ಸ್ನೋ ಸಿಟಿಯೊಳಗೆ ಬಿಡ್ತಾ ಇದ್ರು. ಅವರದೇ ಆದಂತ ಉಡುಪುಗಳನ್ನು ಕೊಡ್ತಾ ಇದ್ರು. ಚಳಿಯನ್ನು ಎದುರಿಸುವ ಜಾಕೆಟ್ ಜೊತೆಗೆ ಸಾಕ್ಸ್, ಬೂಟ್ ಮತ್ತು ಕ್ಯಾಪ್ಗಳನ್ನು ಕೂಡ ಕೊಡ್ತಾ ಇದ್ರು. ಅವುಗಳನ್ನೆಲ್ಲ ಕೊಟ್ಟಾಗ ಹೇಗಿರ್ಬೋದು ಅನ್ನೋ ಕುತೂಹಲ ಇತ್ತು. ನಂತರ ಸ್ನೋ ಸಿಟಿಗೆ ಒಳಗೆ ಹೋದಾಗ ತುಂಬಾ ಸುಂದರವಾಗಿತ್ತು. ನನ್ನ ತಾಯಿ ನಮ್ಮ ಜೊತೆ ಬಂದಿರುವುದು ನನಗೆ ತುಂಬಾ ಸಂತಸದ ವಿಷಯ. ಏನೋ ಒಂದು ರೀತಿ ಉತ್ಸಾಹ ಕೂಡ ಇತ್ತು. ಜೊತೆಗೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಇಲ್ಲಿ ಬಂದಿದ್ರು. ಎಲ್ಲೋ ಕಳೆದು ಹೋಗಿದ್ವಿ ಅಂತ ಅನಿಸ್ತಾ ಇತ್ತು. ಒಂದು ತಾಸಿನ ವೇಳೆ ನಮಗೆ ಅಲ್ಲಿ ಆಟವಾಡಲು ಪ್ರವೇಶ ಇತ್ತು. ಎಲ್ಲೋ ಚಿಕ್ಕ ಮಕ್ಕಳಾಗ್ಬಿಟ್ಟಿದ್ವಿ. ತುಂಬಾ ಸಂತೋಷದಿಂದ ಆಟನೂ ಕೂಡ ಆಡಿದ್ವಿ. ಕೆಲವೊಂದು ಕಡೆ ಮ್ಯೂಸಿಕ್ ಇತ್ತು. ಆ ಮ್ಯೂಸಿಕ್ಕಿಗೆ ಅನುಗುಣವಾಗಿ ಕೆಲವೊಂದಿಷ್ಟು ಜನ ಡ್ಯಾನ್ಸ್ ಮಾಡ್ತಾ ಇದ್ರು. ಅದನ್ನ ನೋಡಿ ಕೂಡ ತುಂಬಾ ಸಂತೋಷ ಅಂತ ಅನಿಸ್ತು. ಎಲ್ಲೋ ಚಿಕ್ಕ ಮಕ್ಕಳಾಗ್ಬಿಟ್ವಿ ಅಂತ ಅನಿಸ್ತು. ಸಂತಸವಾಗಿರಲು ಚಿಕ್ಕ ಚಿಕ್ಕ ಘಟನೆಗಳೇ ಸಾಕು ಅಲ್ವಾ. ಹಿಮ ಬೀಳ್ತಾ ಇತ್ತು. ಆ ಹಿಮದ ಜೊತೆಗೆ ಅಲ್ಲಿ ತಂಪಾದ ವಾತಾವರಣ. ಚಿಕ್ಕ ಮಕ್ಕಳು ಕೂಡ ಇದ್ವು. ಆ ಚಿಕ್ಕ ಮಕ್ಕಳಿಗೆ 10-15 ನಿಮಿಷಗಳ ನಂತರ ಆ ಚಳಿಯನ್ನ ತಡೆಯೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಜೊತೆಗೆ ಆಟವಾಡಲು ಬಾಲ್ಗಳು, ಡ್ಯಾನ್ಸ್ ಮಾಡಲು ಮ್ಯೂಸಿಕ್ಕು, ಆಟವಾಡಲು ಕೆಲವೊಂದಿಷ್ಟು ವಸ್ತುಗಳ ಜೊತೆಗೆ ಪೂರ್ತಿ ಮೇಲೇರಿ ಅಲ್ಲಿಂದ ಹಿಮದಲ್ಲಿ ಜಾರುವಂತದ್ದು ಕೂಡ ಇತ್ತು. ಕೆಲವೊಂದಿಷ್ಟು ಮಕ್ಕಳಿಗೆ ಮತ್ತು ವೃದ್ಧರಿಗೆ ಆಗ್ತಾ ಇರಲಿಲ್ಲ. ತರುಣರು ಹತ್ತಿ ಜಾರತಕ್ಕಂಥದ್ದನ್ನು ನೋಡಿದಾಗ ತುಂಬಾ ಸಂತಸ ಅಂತ ಅನಿಸ್ತು. ಚಿಕ್ಕ ಮಕ್ಕಳು ಸ್ವಲ್ಪ ಆಟ ಆಡಿದ ನಂತರ ಅವುಗಳಿಗೆ ಚಳಿಯನ್ನು ತಡೆಯಲಾರದೆ ನಡುಗ್ತಕ್ಕಂಥದ್ದು, ಅಳತಕ್ಕಂಥದ್ದು. ನಾನ್ ನೋಡಿದ್ದು ಕೇವಲ 2 ವರ್ಷದ ಮಗುವನ್ನು ಕರೆದುಕೊಂಡು ಬಂದಿದ್ರು. ಅದು ಕೂಡ ನಡಗ್ಲಿಕ್ಕತ್ತು. ಅವ್ರ ಪಾಲಕರು ಮತ್ತೆ ಒಳಗೆ ಕರ್ಕೊಂಡು ಹೋಗಿ ಅಲ್ಲೊಂದು ರೂಮು, ಆ ರೂಮಿನ ಒಳಗೆ ಹೋಗಿ ಸಮಾಧಾನ ಮಾಡ್ತಕ್ಕಂಥದ್ದು, ಕೈಕಾಲು ತಿಕ್ಕತಕ್ಕಂಥದ್ದು. ನಂತರ ಆ ಮಕ್ಕಳು ಮತ್ತೆ ಬರಲಿಲ್ಲ. ಏನೋ ಒಂದ್ ರೀತಿ ಖುಷಿ ಇತ್ತು. ಕೃತಕವಾದ ಹಿಮ ಇದ್ರೂ ಕೂಡ ಏನೋ ಒಂದ್ ರೀತಿ ಖುಷಿ. ಬೇಸಿಗೆ ವೇಳೆ ತಂಪಾದ ವಾತಾವರಣ ತುಂಬಾ ಚೆನ್ನಾಗಿತ್ತು. ಖುಷಿನೂ ಕೂಡ ಆಯ್ತು. ಭೇಟಿ ನೀಡಿದಾಗ ಸಂತಸ.